ವೆಯ್ಟ್ ಲಾಸ್, ಜಾಸ್ತಿ ವೆಯ್ಟ್ ಬೆಳೆದ್ಬಿಟ್ಟು ಬೊಜ್ಜು ಬಂದು ಮೈಯೆಲ್ಲ ನೋಡಿ ಕಬ್ಬು ಹೊಟ್ಟೆ ಬರೋದು, ಅವ್ರ ಪರ್ಸನಲ್ ಪಾರ್ಟ್ಸ್ಗಳು ಎಲ್ಲರೂ ಜಾಸ್ತಿ ದಪ್ಪ ಆಗಿಬಿಟ್ಟು ಒದ್ದಾಡ್ತಿರ್ತಾರೆ. ಅದೇ ರೀತಿ ಮೊಣಕಾಲು ನೋವು, ಸೊಂಟ ನೋವು, ಇವ್ರು ಓಡಾಡಕ್ಕಾಗಲ್ಲ, ಎಲ್ಲಾದ್ರೂ ಮೆಟ್ಲು ಹತ್ತಬೇಕಂದ್ರೆ ತುಂಬಾ ಕಷ್ಟ. ಇದಕ್ಕೆ ಫಸ್ಟ್ ಐಟಮ್ ಏನು ಬೇಕಂದ್ರೆ ಇಲ್ಲಿ ನೋಡಿ ಜೀರಿಗೆ ನೋಡ್ತಿದ್ರಾ, ಇದು ಜೀರಿಗೆ. ಅದೇ ರೀತಿ ಇಲ್ಲಿ ನೋಡಿ ಮೆಣಸು, ಪೆಪ್ಪರ್. ಇಲ್ಲಿ ನೋಡಿ ಮೂರನೇ ಐಟಮ್ ಬಂದ್ಬಿಟ್ಟು ಇಪ್ಲಿ ನೋಡ್ತಿದ್ರಾ, ಇದು ಇಪ್ಲಿ. ಅಳಲೆಕಾಯಿ, ಇದು ಅಳಲೆಕಾಯಿ ಅಂತ, ಇದರಲ್ಲಿ ಬೀಜಗಳಿಲ್ಲ, ನಾವು ಬೀಜ ತೆಗೆದಾಕಿದ್ವಿ. ಈ ಅಳಲೆಕಾಯಿನ ಬೀಜ ತೆಗೆದಿರೋದು 100 ಗ್ರಾಮ್ ರೆಡಿ ಮಾಡ್ಕೊಳ್ಳಿ. ನೋಡಿ ಇದು ತಾರೆಕಾಯಿ, ಇದು ತಾರೆಕಾಯಿ. ಈ ತಾರೆಕಾಯಿ ಕೂಡ ಒಂದು 100 ಗ್ರಾಮ್ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದು ಒಣಶುಂಠಿ, ಈ ಒಣಶುಂಠಿ ಕೂಡ ಒಂದು 100 ಗ್ರಾಮ್ ನೀಟಾಗಿ. ಇದೆಲ್ಲ ನೋಡಿ ಇದು ಸೈಂದ ಲವಣ. ಇವೆಲ್ಲ ಎಷ್ಟು ಆಗ್ತದೆ ಅಷ್ಟೇ ಇದು ತಗೊಂಡು ಇದನ್ನ ನಿಂಬೆ ಹುಳಿಯಲ್ಲಿ ಚೆನ್ನಾಗಿ ಅರಿರಿ, ಕರಗೋಗುತ್ತೆ. ಆ ಕರಗಿದ್ದನ್ನ ಬಿಸಿಲು ಒಣಗಿಸಿ ಆ ಥರ 2 ಸಲ ಅರ್ಧ ಒಣಗಿಸ್ಬಿಟ್ರೆ ನಿಮ್ಗೆ ಅದು ಅದ್ಭುತ ಕೆಲಸ ಮಾಡುತ್ತೆ. ಅದು ಶುದ್ಧಿ ಆದಂಗೆ ಸಂಪೂರ್ಣವಾಗಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಶುದ್ಧಿ ಮಾಡಿರೋದು ಭಸ್ಮ ಇರುತ್ತೆ, ಸೂರ್ಯಕಾರ ಸುಣ್ಣ ಆಗಲಿ, ಸೂರ್ಯಕಾರ ಭಸ್ಮ ಆಗಿರುತ್ತೆ, ಶುದ್ಧಿ ಆಗಿರಬೇಕು. ಆ ಶುದ್ಧಿ ಆಗಿರೋದು ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೋಡಿ ಅದೇ ರೀತಿ ನೋಡ್ಕೊಳ್ಳಿ, ಸುನಾಮುಖಿ ಕೂಡ ಒಂದು 100 ಗ್ರಾಮ್ ತಗೊಳ್ಳಿ. ಇಲ್ಲಿ ನೋಡಿ ಇದು ನೆಲ ತಂಗೇಡು ಗಿಡ ಬರುತ್ತಲ್ವಾ, ಇದು ನೆಲದಲ್ಲೇ ಬೆಳೆಯೋದು, ಭೂಮಿಯಲ್ಲಿ ಅಲ್ಕೊಂಡು ಹೋಗೋ ಬಳ್ಳಿ ಜಾತಿಗೆ ಸಂಬಂಧಪಟ್ಟು 100 ಗ್ರಾಮ್ ತಗೋಬೇಕು. ನೀವು ಅಡಿಗೆ ಬಳಸೋ ದಾಲ್ಚಿನ್ನಿ ಚಕ್ಕೆ. ಇಲ್ಲಿ ನೋಡಿ ಈ ಬೆಟ್ಟದ ನಳ್ಳಿಕಾಯಿ ನೀವು ಸ್ವಂತ ತಗೊಂಡು ಹೊಡೆದು ಒಣಗಿಸಿಕೊಂಡಿರೋದ್ರೆ ಅದು ಉತ್ತಮ ಕೆಲಸ ಮಾಡ್ತದೆ. ಅದೇ ಇಲ್ಲಿ ನೋಡಿ ವಾಮ್, ಇದು ಒಳ್ಳೆ ವಾಮ್ ಕಂಪನಿದು. ಈ ತರ ಕ್ವಾಲಿಟಿ ವಾಮ್ ತಗೊಳ್ಳಿ. ಅಂಗಡಿಯಲ್ಲಿ ಹೋಗಿ ನೀವು ಅಂತ ಐಟಮ್ ತಗೊಂಡು ಚಿಕ್ಕ ಕೊಡ್ತಾರೆ, ಅದೇನಷ್ಟು ಕೆಲಸಕ್ಕೆ ಬರಲ್ಲ. ಇಲ್ಲಿ ನೋಡಿ ಸೇಬು ಮರ, ಸೀಬೆ ಗಿಡ ಎಲೆ, ಈ ಬಂದೇ ಎಲೆ, ಈ ಸೀಬೆ ಎಲೆ 100 ಗ್ರಾಮ್ ಪೌಡರ್ ಮಾಡಿಕೊಂಡು ಇದನ್ನೆಲ್ಲ ಸಮಾನವಾಗಿ ಪೌಡರ್ ಆದ್ಮೇಲೆ ತೂಕ ಹಾಕೊಳ್ಳಿ. 100 ಗ್ರಾಮ್ ಮುಂಚೆ ತೂಕ ಹಾಕಿದ್ರೆ ಒಂದು ಹೆಚ್ಚು ಕಡಿಮೆ ಬರುತ್ತೆ. ಪೌಡರ್ ಆದ್ಮೇಲೆ ತೂಕ ಹಾಕಿದ್ರೆ ನೀವು ಎಲ್ಲ 100 ಗ್ರಾಮ್ ಸೇರಿಸಿ ಕುದಿಸಿ ಕುಡಿತಾ ಬನ್ನಿ ಡೈಲಿ. ಯಾರಿಗೆ ಇರಲಿ, ಎಷ್ಟೇ ದಪ್ಪ ಇರಲಿ, 1 ತಿಂಗಳು 2 ತಿಂಗಳು 3 ತಿಂಗಳು ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಇದ್ದರೆ ಮಾಂಸಾಹಾರ ಡ್ರಿಂಕ್ಸ್ ಮಾಡೋರು, ಗೋಧಿ ಹಿಟ್ಟಿನ ಚಪಾತಿ, ಮೈದಾ ಹಿಟ್ಟಿನ ಚಪಾತಿ ತಿನ್ನಂಗಿಲ್ಲ. ರೈಸು ಬೈನಲ್ಲಿ ಅಕ್ಕಿ ಸಿಕ್ಕರೆ ಇನ್ನೂ ಉತ್ತಮ. ಇಲ್ಲಾಂದ್ರೆ ಕೊಚ್ಚಕ್ಕಿ, ಈ ತಮಿಳುನಾಡು ರೈಸ್ ಇರುತ್ತೆ, ಆ ಅಕ್ಕಿ ಆದರೂ ಸರಿ, ಇದೆಲ್ಲ ತಿನ್ಕೋಬಹುದು. ಯಾವುದಿಲ್ಲ ಮಾಮೂಲಿ ರೈಸು ತಿನ್ನಿ, ಎಷ್ಟಾಗುತ್ತೋ ಅಷ್ಟು ಡೈಟ್ ಮಾಡಿ. ಈ ಮದ್ದು ಕುಡಿದುಕೊಳ್ಳಿ, 1 ನಿಮಿಷ ವಾಕಿಂಗ್ ಹೋಗಿ, ಆದರೆ ರನ್ನಿಂಗ್ ಮಾಡಿ. ನೀವು ಇನ್ನೂ ಯೋಗ ಮಾಡ್ಬೋದು. ನಿಮ್ಮ ಅನುಕೂಲ ನೀವೇ. ನಮ್ಮ ಆಯುರ್ವೇದದಲ್ಲಿ ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದು ಅಂತ ಹೇಳೋರು. ನೀವು ಸತ್ಯ ಬೇಕಾದ್ರೆ ತಪ್ಪಬಹುದು, ಆದರೆ ಪಥ್ಯ ತಪ್ಪಬಾರ್ದು.